ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಈಶ್ವರ ಅಲ್ಲ ನೀನೇ ಅಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಇದು ಕಳಸ ಗ್ರಾಮ. ಶಾಕ್ತೇಯ ಮತಾನುಯಾಯಿಗಳು, ಶಾಕಂಬರಿ ದೇವಿ ಉಪಾಸಕರೂ ಆದ ಶ್ರೀ ಗುರುಗೋವಿಂದ ಭಟ್ಟರ ಜನ್ಮಸ್ಥಳ. ಇವರು ಕಳಸ ಗ್ರಾಮಕ್ಕೆ ಕಳಸಪ್ರಾಯವಾಗಿ ಬೆಳಗಿದ ಮಹಾಮಹಿಮ ಪುರುಷರು ಹಾಗೂ ಆತ್ಮಜ್ಞಾನಿಗಳು. ಜಾತಿ ಮತ ವಿದ್ವೇಷಗಳನ್ನು ದೂರ ಮಾಡಿ ಮತ ಸಾಮರಸ್ಯವನ್ನು ಸಾರಿದ ಪವಿತ್ರವಾದ ಪುಣ್ಯಕ್ಷೇತ್ರ. ಅನ್ಯಮತೀಯನಾದ ಶರೀಫರನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಆಗಿನ ಅಂಧ ಸಮಾಜವನ್ನು ಎದುರಿಸಿ ಮತ ಸಮೈಕ್ಯತೆಯನ್ನು ಸಾಧಿಸಿದ ಸಮಾಜೋದ್ಧಾರಕರು ಶ್ರೀ ಗುರುಗೋವಿಂದ ಭಟ್ಟರು. ಇಂದಿಗೂ ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತಾ ಭಾವನೆಯಿಂದ ಇಲ್ಲಿ ಕಲೆತು ಬೆರೆತು ಬಾಳುತ್ತಿರುವುದನ್ನು ನೋಡಿದರೆ ಈ ಸಮತಾ ಭಾವನೆಗೆ, ಸಹೃದಯ ಭಾವನೆಗೆ ಶ್ರೀ ಗುರುಗೋವಿಂದ ಭಟ್ಟರು ನೀಡಿದ ಕೊಡುಗೆ ಎಂತಹದು ಎಂದು ನಮಗೆ ಅರಿವಾಗುತ್ತದೆ. ಇದು ಕೇವಲ ಗುರುಗೋವಿಂದ ಭಟ್ಟರ ಜನ್ಮಸ್ಥಳವೇ ಮಾತ್ರವಲ್ಲ, ಇವರ ಅಂತಿಮ ಸಂಸ್ಕಾರಕ್ಕೂ ಯೋಗ್ಯವಾದ ಯೋಗಭೂಮಿ. ಅವರನ್ನು ದೈವ ಸಮಾನರೆಂದು ಭಾವಿಸಿ ಅವರಿಗಾಗಿ ಒಂದು ಚಿಕ್ಕದಾದ ಚೊಕ್ಕದಾದ ಮಂದಿರವನ್ನು ನಿರ್ಮಿಸಿ ಸರ್ವರೂ ಪೂಜೆ ಮಾಡುತ್ತಿದ್ದಾರೆ. ಶ್ರೀ ಗುರುಗೋವಿಂದ ಭಟ್ಟರ ವಂಶಸ್ಥರೇ ಈ ಪೂಜಾ ಕೈಂಕರ್ಯಗಳನ್ನು ಇಂದಿಗೂ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಇದು ಹುಲಗೂರಿನ ಹಜರೇಶ ಖಾದ್ರಿಯವರ ದಿವ್ಯ ಸಮಾಧಿ. ಜ್ಞಾನ ಶಿಖರದ ತುಟ್ಟ ತುದಿ ಏರಿದವರಿಗೆ ಎಲ್ಲರೂ ಒಂದೇ. ತನ್ನನ್ನು ಅಳಿದು ತತ್ವವನ್ನು ತಿಳಿದು ಎಲ್ಲವೂ ತಾನಾಗಿ ತನ್ನೊಳಗೆ ಎಲ್ಲವಾಗಿ ಬೆಳೆಯಲು ಶ್ರೀ ಹಜರೇಶ ಖಾದ್ರಿಯವರು ಸವಣೂರಿನ ಸಮೀಪದ ಹುರುಳಿಗುಪ್ಪೆ ಬಳಿಯಲ್ಲಿರುವ ಒಂದು ಗುಹೆಯಲ್ಲಿ ಹಲವು ವರ್ಷ ತಪಸ್ಸು ಮಾಡಿ ತಾವು ಬಯಸಿದ ಸಿದ್ಧಿ ಪಡೆದು ನಂತರ ತಮ್ಮಿಂದ ಶಾಪಗ್ರಸ್ತರಾದ ಸವಣೂರು ನವಾಬರಿಂದ ಅನಾಯಾಚಿತವಾಗಿ ದಾನರೂಪದಲ್ಲಿ ಪಡೆದ ನೆಲದಲ್ಲಿ ದಿವ್ಯತ್ವವನ್ನು ಪಡೆದ ಐಕ್ಯ ಸ್ಥಳ. ಕಳಸದ ಗುರುಗೋವಿಂದ ಭಟ್ಟರಂತೆ ಮತ ಸಾಮರಸ್ಯವನ್ನು ತೋರಿದ ದಿವ್ಯ ಚೇತನ. ಇಂದಿಗೂ ಈ ಸಮಾಧಿಯನ್ನು ಹಿಂದೂ ಮುಸ್ಲಿಂ ಬಾಂಧವರು ಪೂಜಿಸುತ್ತಿದ್ದಾರೆ. ಒಂದು ಕಡೆ ಮುಸ್ಲಿಂ ಬಾಂಧವರು ಬೆಲ್ಲವನ್ನು ಓದಿಸುತ್ತಿದ್ದರೆ, ಇನ್ನೊಂದೆಡೆ ಹಿಂದೂಗಳು ಫಲ ಪುಷ್ಪ ನೈವೇದ್ಯ ನೀಡುತ್ತಾರೆ. ಇವರ ಸಮಾಧಿಗೆ ನಡೆದು ಹೋಗುವ ಮೊದಲು ಸಲಾಂ ಟೋಕಡಿಗೆ ವಂದಿಸಿ ಮುಂದೆ ಹೋಗುವುದು ರೂಢಿಯಾಗಿದೆ. ಅಂದಿನ ಕಾಲದಲ್ಲಿ ಹಜರೇಶ ಖಾದ್ರಿಯವರಿಗೆ ಖಾದಿರಲಿಂಗ ಎಂಬ ಅನ್ವರ್ಥನಾಮವು ರೂಢಿಯಲ್ಲಿತ್ತು. ಮುಸ್ಲಿಮರ ಹೆಸರಾದ ಖಾದಿರ್ ಎನ್ನುವ ಪದದ ಜೊತೆಗೆ ಹಿಂದೂ ಸಾಂಕೇತಿಕವಾದ ಲಿಂಗ ಎಂಬ ಪದ ಹೇಗೆ ಸೇರಿತು, ಏಕೆ ಸೇರಿತು ಎನ್ನುವ ಕುತೂಹಲಕಾರಿಯಾದ ಘಟನೆಯನ್ನು ತಾವು ಮುಂದೆ ನೋಡಲಿದ್ದೀರಿ. ಇದು ಶಿಶುವಿನ ಹಾಳ. ಮಂದಿರ ಮಸೀದಿಗಳು ಒಂದಾದ ಸ್ಥಳ ಶಿಶುವಿನ ಹಾಳ. ಕಾಲಕ್ರಮೇಣ ಇದು ಶಿಶುನಾಳವಾಗಿ ಬದಲಾಗಿದೆ. ಸಿದ್ಧ ಪುರುಷರಾದ ಹುಲಗೂರ ಹಜರೇಶ ಖಾದ್ರಿಯವರ ವರದಿಂದ ಜನ್ಮ ತಳೆದು ಕಳಸದ ಗೋವಿಂದ ಭಟ್ಟರ ಜ್ಞಾನೋಪದೇಶದಿಂದ ಜನ್ಮ ಬಂಧನ ಕಳೆದು ಬೋಧ ಒಂದೇ ಬ್ರಹ್ಮನಾದ ಒಂದೇ ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ದಿವ್ಯ ಪುರುಷರಾದ ಶ್ರೀ ಶರೀಫರ ಜನ್ಮಭೂಮಿಯೇ ಈ ಶಿಶುವಿನ ಹಾಳ. ಬಯಲು ಆಲಯದಲ್ಲಿರುವ ಬಸವ ಮೂರ್ತಿಯೇ ಶಿಶುನಾಳಿನ ಆರಾಧ್ಯ ದೈವ. ನಮ್ಮ ಶರೀಫರು ಆ ಬಸವನನ್ನೇ ಶಿಶುನಾಳಧೀಶ ಎಂದು ಸಂಬೋಧಿಸಿ ತಮ್ಮ ಪ್ರತಿ ಹಾಡಿನಲ್ಲೂ ಆ ದೈವವನ್ನು ಸ್ಮರಿಸಿದ್ದಾರೆ. ಶ್ರೀ ಶರೀಫರು ಕೂಡ ತಮ್ಮ ಗುರುಗಳಾದ ಗೋವಿಂದ ಭಟ್ಟರಂತೆ
ತಾವು ಹುಟ್ಟಿದ ಮಣ್ಣಲ್ಲೇ ಬದುಕಿನ ಜಂಜಡವನ್ನು ಕಳೆದದ್ದು ಗುರು ಶಿಷ್ಯರ ಐಕ್ಯತಾ ಭಾವಕ್ಕೆ ಸಾಕ್ಷಿಯಾಗಿದೆ. ಈ ಸಮಾಧಿಗೂ ಕೂಡ ಹಿಂದೂ ಮುಸ್ಲಿಮರು ಭಕ್ತಿ ಭಾವದಿಂದ ನಡೆದುಕೊಳ್ಳುತ್ತಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ತನ್ನೋ ರುದ್ರಃ ಪ್ರಚೋದಯಾತ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. 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 ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. 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 ಆದಿರಲಿಂಗನ ವರ ಸಂಜಾತ, ಆದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ತರ ಸಂಜಾತ. ಗೋವಿಂದರ ತರ ಸಂಜಾತ. ಆದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ತರ ಸಂಜಾತ. ಚಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ. ಈಶ್ವರ ಅಲ್ಲ ನೀನೇ ಎಲ್ಲ, ಈಶ್ವರ ಅಲ್ಲ ನೀನೇ ಎಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರೂ ಕುಳಿತುಕೊಳ್ಳಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹಿರಿಯರು ಹೇಳಿದ್ದಾರೆ. ಅಂದ್ರೆ ಯಾರಿಗೆ ಶ್ರದ್ಧೆ ಇರ್ತದೋ ಅವರಿಗೆ ಮಾತ್ರ ಜ್ಞಾನ ಸಿಗುತ್ತೆ ಅಂತ ಇದರ ಅರ್ಥ. ಶ್ರದ್ಧೆ ಎಂದರೆ ಏನು ಗುರುಗಳೇ? ಗುರುಗಳು ಹೇಳುವುದನ್ನು ಚೆನ್ನಾಗಿ ಕೇಳೋದು, ಅದೂ ಗೊತ್ತಿಲ್ವೇ ನಿನಗೆ? ಚೆನ್ನಾಗಿ ಕೇಳೋದು ಅಂದ್ರೆ ಸದ್ದು. ಗುರುಗಳು ಹೇಳೋದನ್ನು ಮಾತ್ರ ಕೇಳೋದಲ್ಲ, ಸಹಪಾಠಿಗಳು ಕೇಳೋ ಪ್ರಶ್ನೆಗಳನ್ನು ಸಹ ಗಮನ ಇಟ್ಟು ಕೇಳಬೇಕು. ಇವನ್ ಪ್ರಶ್ನೆಯಲ್ಲೇನಿದೆ? ಮಣ್ಣು. ಮಣ್ಣು ಅವನ ಪ್ರಶ್ನೆಯಲ್ಲಿಲ್ಲ, ನಿನ್ನ ತಲೆಯಲ್ಲಿದೆ. ಗೋವಿಂದ ಭಟ್ಟ, ನಿನ್ನ ಪ್ರಶ್ನೆಗೆ ನೀನೇ ಉತ್ತರ ಹೇಳು ನೋಡೋಣ. ಗುರುಗಳೇ,
ಅವನಿಗೆ ಉತ್ತರ ಗೊತ್ತಿದ್ದರೆ ಅವನು ನಿಮ್ಮನ್ನೇಕೆ ಕೇಳುತ್ತಿದ್ದ? ಪ್ರತಿಯೊಬ್ಬರಿಗೂ ಅವರವರ ಪ್ರಶ್ನೆಗಳಿಗೆ ಅವರದೇ ಆದ ಉತ್ತರ ಇರುತ್ತೆ. ಅದು ತಪ್ಪೋ ಸರಿಯೋ ಅಂತ ತಿಳಿಯೋಕೆ ಹೀಗೆ ಪ್ರಶ್ನೆಗಳನ್ನು ಕೇಳಿರಬಹುದು. ಪ್ರಶ್ನೆಗೆ ಎಂತ ಉತ್ತರನೂ ಅವನಿಗೆ ತೋಚಲಿಲ್ಲ ಅಂದ್ರೆ ಅಂಥವನ ಜೀವನವೇ ಒಂದು ಪ್ರಶ್ನೆ. ಗೋವಿಂದ, ನೀನ್ ಹೇಳು ಮಗು. ಚೆನ್ನಾಗಿ ಕೇಳೋದು ಅಂದ್ರೆ ಹೊರಗಿನ ಕಿವಿಯಿಂದ ಕೇಳೋದಲ್ಲ, ಒಳಗಿರುವ ಜ್ಞಾನದ ಕಿವಿಯಿಂದ ಕೇಳೋದು. ಜ್ಞಾನದ ಕಣ್ಣು ಅಂತ ಕೇಳಿದ್ದೇವೆ ಹೊರತು ಜ್ಞಾನದ ಕಿವಿ ಅಂತ ನಾವು ಇದುವರೆಗೂ ಕೇಳಿಲ್ಲ ಗುರುಗಳೇ. ಯಾಕಿಲ್ಲ? ಆ ತರಹ ಇಲ್ಲದೆ ಇದ್ರೆ ಕಣ್ಣು, ಕಿವಿ, ಮೂಗು, ಚರ್ಮ ಇವುಗಳಿಗೆ ಜ್ಞಾನೇಂದ್ರಿಯಗಳು ಅಂತ ಹೆಸರೇ ಬರ್ತಿರ್ಲಿಲ್ಲ. ಬರೀ ಇಂದ್ರಿಯಗಳು ಅಂತ ಕರೀತಾ ಇದ್ರು. ಮಗು ಗೋವಿಂದ ಭಟ್ಟ, ಶ್ರದ್ಧೆ ಅಂದ್ರೆ ನಿನ್ನ ಅರ್ಥ ಏನಪ್ಪ? ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರಗಳು ಹೇಗೆ ಬೆರೆತು ಹೋದವೋ ಹಾಗೆಯೇ ಪಂಚೇಂದ್ರಿಯಗಳನ್ನು ಒಂದುಗೂಡಿಸಿ ಗುರುಗಳು ಹೇಳಿದ್ದನ್ನು ಕೇಳಬೇಕು. ಅದೇ ಶ್ರದ್ಧೆ ಅಂತ ನನ್ನ ಅಭಿಪ್ರಾಯ. ತಪ್ಪಾಗಿದ್ದರೆ ಗುರುಗಳು ನನ್ನನ್ನು ಕ್ಷಮಿಸಬೇಕು. ಗೋವಿಂದ ಭಟ್ಟ, ಶ್ರದ್ಧೆಗೆ ಇಂತಹ ಒಂದು ನಿರ್ವಚನ ನಿನ್ನಿಂದ ಹೊರಬರುತ್ತೆ ಅಂತ ನಾನು ಎಣಿಸಿಯೇ ಇರಲಿಲ್ಲ. ನಿನ್ನ ವಿಚಾರಧಾರೆ ನಿಜಕ್ಕೂ ಅಪೂರ್ವ. ನಿನ್ನಂತಹ ಒಬ್ಬ ಶಿಷ್ಯನಿದ್ದರೆ ನಮ್ಮಂತಹ ಗುರುಗಳ ಉಪದೇಶ ಸಾರ್ಥಕ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವುದನ್ನು ಶ್ರದ್ಧೆ ಎಂಬ ಒಂದು ಪದದಿಂದ ಎಷ್ಟು ಚೆನ್ನಾಗಿ ವಿವರಿಸಿದೆಯಪ್ಪ. ಗುರುಗಳೇ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂದ್ರೆ ಓಂಕಾರವೇ ಬ್ರಹ್ಮವೇನು? ಆ ಬ್ರಹ್ಮನನ್ನು ತಿಳಿಯುವುದೇ ಜ್ಞಾನವೇ ಗುರುಗಳೇ? ಓಂಕಾರ ಧ್ಯಾನವೇ ಬ್ರಹ್ಮನ ಧ್ಯಾನ, ಬ್ರಹ್ಮನ ಧ್ಯಾನವೇ ಬ್ರಹ್ಮಜ್ಞಾನದ ಸಾಧನೆ. ಗುರುಗಳೇ, ಹಾಗಾದರೆ ಓಂಕಾರದಲ್ಲಿರುವ ಅಕಾರ, ಉಕಾರ, ಮಕಾರ ಯಾವುದನ್ನು ಕುರಿತು ಹೇಳುತ್ತೆ? ಗೋವಿಂದ ಭಟ್ಟ, ಇದು ಬಹಳ ಗಹನವಾದ ವಿಷಯ ಮಗು. ಈ 3 ಅಕ್ಷರಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಕೇತ. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯಗಳ ಕಾರಕರು ಅವರು. ಸ್ವರ್ಗ, ಮರ್ತ್ಯ, ಪಾತಾಳಗಳು ಅದರಲ್ಲಿ ಅಡಕವಾಗಿದೆ. ಬ್ರಹ್ಮ ಸೃಷ್ಟಿಕಾರಕ ಅಂತ ತಾವು ಹೇಳಿದ್ರಿ, ಓಂಕಾರವೇ ಬ್ರಹ್ಮ ಅಂತ ಕೂಡ ಹೇಳಿದ್ರಿ. ಹಾಗಾದರೆ ಸ್ಥಿತಿ ಲಯಗಳಿಗೆ ಕಾರಕರಾದ ವಿಷ್ಣು ಹಾಗೂ ಶಿವನನ್ನು ಧ್ಯಾನ ಮಾಡಬಾರದೇ ಗುರುಗಳೇ? ಲೋ ತಮ್ಮ, ಗುರುಗಳು ಹೇಳೋದನ್ನ ಮಾತ್ರ ತಿಳ್ಕೋ ಸಾಕು. ಸುಮ್ನೆ ಏನೇನೋ ಕೇಳ್ಬೇಡ. ಬಾಳಂಭಟ್ಟ, ಗುರುಗಳು ಹೇಳ್ಕೊಟ್ಟಿದ್ದನ್ನ ಮಾತ್ರ ಕಲ್ತ್ರೆ ಅದು ಗಿಳಿಪಾಠ ಆಗುತ್ತೆ. ಮನಸ್ಸಿನೊಳಗಿರೋ ಸಂದೇಹಗಳು ನಿವಾರಣೆ ಆಗಬೇಕು. ಇಲ್ಲ ಅಂದ್ರೆ ಆ ಸಂದೇಹಗಳು ನಮ್ಮನ್ನ ಸದಾ ಕಾಡ್ತಾ ಇರುತ್ತೆ. ಸಂದೇಹ ನಿವೃತ್ತಿ ಆದ್ರೆ ಸಮಾಧಾನ ಸಿಗುತ್ತೆ, ಜ್ಞಾನನೂ ಬೆಳೆಯುತ್ತೆ. ಆಯ್ತು ಗುರುಗಳೇ, ಕ್ಷಮಿಸಿ. ಒಳ್ಳೇದು. ಮಗು ಗೋವಿಂದ ಭಟ್ಟ, ನಿನ್ನ ಪ್ರಶ್ನೆ ನಿಜಕ್ಕೂ ಬಹಳ ಉತ್ತಮವಾದದ್ದು. ಬರೀ ಬ್ರಹ್ಮನೊಬ್ಬನೇ ಅಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಸೃಷ್ಟಿ, ಸ್ಥಿತಿ, ಲಯಗಳ ಕಾರಕರೇ. ಅದು ಹೇಗೆ ಗುರುಗಳೇ? ಬ್ರಹ್ಮ ಸರ್ವ ಜೀವಕೋಟಿಗಳ ಸೃಷ್ಟಿಕರ್ತನಾಗಿದ್ದಾನೆ. ಆದರೆ ಬ್ರಹ್ಮ ತಾನು ಸೃಷ್ಟಿ ಮಾಡುವ ಪ್ರತಿಯೊಬ್ಬನಿಗೂ ಅವನು ಹೀಗೇ ಬಾಳಬೇಕು, ಹೀಗೇ ಮರಣ ಹೊಂದಬೇಕು ಅನ್ನೋದನ್ನ ಅವರ ಹಣೆ ಮೇಲೆ ಬರೀತಾನೆ. ಅಂದಮೇಲೆ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಮಾಡೋನು ಬ್ರಹ್ಮನೇ ಅಲ್ಲವೇ? ಹೌದು ಗುರುಗಳೇ. ಆದ್ದರಿಂದ ಬ್ರಹ್ಮನು ಬರೆದ ಹಣೆ ಬರಹದಂತೆ ಶ್ರೀಹರಿಯು ಅವನ ಬಾಳಿನ ಸ್ಥಿತಿಗತಿಗಳನ್ನು ಸಿದ್ಧಪಡಿಸುತ್ತಾನೆ. ಪರಶಿವನು ಅವನನ್ನು ಕಾಲನಿಯಮದಂತೆ ಸಂಹಾರ ಮಾಡುತ್ತಾನೆ. ಈ 3 ಒಬ್ಬರನ್ನು ಬಿಟ್ಟು ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ. ಅದಕ್ಕೆ ಈ 3ರಲ್ಲಿ ನಾವು ಯಾರನ್ನೇ ಪೂಜಿಸಿದರೂ ಆ 3ರನ್ನೂ ಪೂಜಿಸಿದಂತಾಗುತ್ತದೆ. ಅದಕ್ಕೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಎಂದು ಹಿರಿಯರು ಹೇಳಿದ್ದಾರೆ. ಗುರುಗಳೇ, ನಾವು ಹರಿಯನ್ನು ಹರನನ್ನು ಇಬ್ಬರನ್ನು ಪೂಜಿಸುತ್ತೇವೆ, ಬ್ರಹ್ಮನನ್ನು ಮಾತ್ರ ಪೂಜಿಸೋದಿಲ್ಲ. ಹಾಗಾದರೆ ಬ್ರಹ್ಮನಿಂದ ಹರಿಹರರು ಬೇರೆಯಾದಂತಲ್ಲವೇ? ನೀನು ನನ್ನ ಜ್ಞಾನವನ್ನೇ ಪರೀಕ್ಷೆ ಮಾಡುವಂತಿದೆಯಲ್ಲ. ಗುರುಗಳು ಕ್ಷಮಿಸಬೇಕು. ತಮ್ಮನ್ನು ನಾನು ಪರೀಕ್ಷಿಸುತ್ತಿಲ್ಲ, ಮತ್ತೊಬ್ಬರು ನನ್ನನ್ನು ಪರೀಕ್ಷಿಸಬಾರದು ಅನ್ನೋ ಉದ್ದೇಶದಿಂದ ಕೇಳ್ತಿದ್ದೀನಿ. ಬಹಳ ಸಂತೋಷನಪ್ಪ. ನಾನು ನಿನ್ನನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನಾನು ಕೇಳಿದ ಪ್ರಶ್ನೆಗೆ ತಮ್ಮಿಂದ ಉತ್ತರ ಬರಲಿಲ್ವಲ್ಲ ಗುರುಗಳೇ? ನಾನು ಕೇಳುವ ಪ್ರಶ್ನೆಗಳಿಗೆ ನೀನು ಕೊಡುವ ಉತ್ತರದಲ್ಲೇ ನಿನ್ನ ಪ್ರಶ್ನೆಗೂ ಉತ್ತರ ಇರುತ್ತೆ. ಈಗ ನೀನು ಪೂಜೆ ಮಾಡುವ ಹರಿಯೇ ಆಗಲಿ, ಹರನೇ ಆಗಲಿ, ಅಥವಾ ಯಾವ ದೇವರನ್ನಾದರೂ ಆಗಲಿ, ಹೇಗೆ ಪೂಜೆ ಮಾಡ್ತೀಯಾ? ನಾಮಾವಳಿ ಹೇಳಿ ಪೂಜೆ ಮಾಡ್ತೀನಿ. ಹೌದೇನು? ಯಾವುದಾದ್ರೂ ನಾಮಾವಳಿ ಹೇಳು. ಓಂ ಶಾಖಂಬರಿಯೈ ನಮಃ, ಓಂ ವನದುರ್ಗಾಯೈ ನಮಃ, ಓಂ ತಿಲಕ ವನವಾಸಿನ್ಯೈ ನಮಃ. ಓಂ ಅನ್ನೋದನ್ನ ಬಿಟ್ಟು
ಬರೀ ನಾಮಾವಳಿಗಳನ್ನು ಹೇಳಿ ಪೂಜೆ ಮಾಡೋದಿಲ್ವಾ? ಯಾವ ಮಂತ್ರವೇ ಆಗಲಿ ನಾಮಾವಳಿಯೇ ಆಗಲಿ ಓಂಕಾರ ರಹಿತವಾಗಿ ಅದನ್ನು ಹೇಳಿದರೆ ಅದು ನಿಷ್ಫಲವೆಂದು ಶಾಸ್ತ್ರಗಳು ಹೇಳಿವೆ ಗುರುಗಳೇ. ಓಂ ಅಂದ್ರೆ ಏನು? ಓಂಕಾರಂ ಪರಬ್ರಹ್ಮ ಅಂತ ತಾವೇ ಹೇಳಿದ್ರಿ. ಅಂದ್ರೆ ನೀನು ಯಾರನ್ನ ಪೂಜಿಸಿದ್ರು ಆ ಬ್ರಹ್ಮನನ್ನು ಪೂಜಿಸಿದಂತಾಯ್ತು. ಕೇವಲ ಬ್ರಹ್ಮನೊಬ್ಬನನ್ನೇ ಅಲ್ಲ, ಆ ಓಂಕಾರದಲ್ಲಿ ಅಡಗಿರುವ ಸರ್ವಶಕ್ತಿಗಳನ್ನೂ ಪೂಜಿಸಿದಂತಾಯ್ತು ಅಲ್ವೇ? ಹೌದು ಗುರುಗಳೇ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪ್ರಜ್ಞಾನಂ ಬ್ರಹ್ಮ ಶ್ರದ್ಧಾವಾನ್ ಲಭತೆ ಜ್ಞಾನಂ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಎಂದು ನಮ್ಮ ಶ್ರುತಿ ಸ್ಮೃತಿ ಪುರಾಣಗಳು ಹೇಳಿವೆ. ಹಾಗಾದರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತಾರಲ್ಲ, ಹಾಗಾದರೆ ಗುರುಗಳು ಇವರೆಲ್ಲರಿಗಿಂತಲೂ ದೊಡ್ಡವರಲ್ಲವೇ? ಬಹಳ ಶ್ರೇಷ್ಠವಾದುದು ಅಂತ ಅರ್ಥ. ಅಂದ್ರೆ ಹರಿಹರರಲ್ಲಿ ಭೇದ ಇಲ್ಲದವನು, ಬ್ರಹ್ಮಜ್ಞಾನವನ್ನು ಪಡೆದು ಪರಬ್ರಹ್ಮವನ್ನು ತಿಳಿದುಕೊಂಡವನು ಅಂತ ಇದರ ಅಂತರಾರ್ಥ. ಅಂತಹ ವ್ಯಕ್ತಿಯೇ ಗುರು ಎನಿಸಿಕೊಳ್ಳಬಹುದು. ಅಲ್ಲದೆ ಗ್ರಹಗಳಲ್ಲೂ ಕೂಡ ಗುರುಗ್ರಹವೇ ಅತಿ ದೊಡ್ಡ ಗ್ರಹ ಅಲ್ಲವೇ? ಅದಕ್ಕೆ ನ ಗುರೋರಧಿಕಂ ಅಂದ್ರೆ ಗುರುವಿಗಿಂತ ಅಧಿಕವಾದವರು ಯಾರೂ ಇಲ್ಲ ಅಂತ ಹೇಳೋದು. ಬ್ರಹ್ಮಜ್ಞಾನವನ್ನು ಪಡೆದು ಪರಬ್ರಹ್ಮನನ್ನು ತಿಳಿದವನು ಅಂತ ಇದರ ಅಂತರಾರ್ಥ. ಅಂತಹ ವ್ಯಕ್ತಿಯೇ ಗುರು ಎನಿಸಿಕೊಳ್ಳುತ್ತಾನೆ. ಧಣಿಗಳ ಯಾರೋ? ನಮಸ್ಕಾರ ಅಪ್ಪ. ಓ ರುದ್ರ, ಏನೋ ಇನ್ನು ಕತ್ಲೆ ಆಗಿಲ್ಲ, ಆಗಲೇ ಕಣ ಕಾಯಕ್ ಬಂದಿಯೇನೋ? ಏನೂ ಇಲ್ರಿ ಅಪ್ಪ, ನನ್ನ ಮಗಳಿಗೆ ಹೆರಿಗೆ ನೋವು ಅಂತ ಸುದ್ದಿ ಬಂದತಿ. ಅದಕ್ಕೆ ನಾನು ಯರಗುಪ್ಪಿಗೆ ಹೋಗ್ಬೇಕು. ಅಲ್ಲೋ, ಈಗ ಇದ್ದಕ್ಕಿದ್ದಾಗೆ ಹೀಗೆ ಹೇಳಿದ್ರೆ ಹೇಗೋ? ಮತ್ತೆ ಹೇಳ್ಬಾರ್ದಿತ್ತೇನೋ? ಹುಟ್ಟು ಸಾವು ನಮಗೆ ತಿಳಿಸಿ ಬರ್ತವೇನ್ರಿ ಅಪ್ಪ? ಅದ್ ಸರಿನಪ್ಪ. ಈಗ ನೀನು ಹೊರಟೋದ್ರೆ ಕಣ ಕಾಯೋರು ಯಾರು? ಧಾನ್ಯನೆಲ್ಲ ರಾಶಿ ಮಾಡಿಬಿಟ್ಟಿದ್ದೀವಿ. ಕಳ್ಳರು ಕಾಕರು ದೋಚ್ಕೊಂಡು ಹೋದ್ರೆ ಏನು ಮಾಡೋದು? ಇವತ್ತೇನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಪ್ಪ. ನಾಳೆ ಸಂಜೆಯೊಳಗೆ ನಾ ಬಂದ್ಬಿಡ್ತೀನಿ. ನಿನಗಿನ ನಂಬಿಕಸ್ತ ಯಾರಿದಾರೋ? ಅಕ್ಕಪಕ್ಕದ ಜಮೀನ್ ಕಾಯೋ ಮಂದಿಗೆ ನಾನು ತಿಳಿಸಿನ್ರಿ ಅಪ್ಪ. ಇದು ಆಗೋ ಕೆಲಸನೇನೋ ರುದ್ರ? ಈಗ ನಾನು ಏನ್ ಮಾಡ್ರಿ ಅಪ್ಪ? ಇಂಥ ಪರಿಸ್ಥಿತಿ ಒಳಗೆ ನಾನು ಹೋಗ್ತಿದ್ರಿ ಹ್ಯಾಂಗ್ರಿ? ಇರೋಳು ನನ್ಗೊಬ್ಬಳೇ ಮಗಳ್ರಿ ಅಪ್ಪ. ಆಯ್ತು, ನಾನೇನೋ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ, ನೀನು ಹೋಗು. ಆಯ್ತ್ರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. 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 ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್.
ಆದಿರಲಿಂಗನ ವರ ಸಂಜಾತ ಆದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಗೋವಿಂದರ ಕರ ಸಂಜಾತ ಆದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಚಾಪಾನುಗ್ರಹ ಶಕ್ತಿ ಸಮರ್ಥ ಶಿಶುನಾಳಿನ ಶ್ರೀ ಶರೀಫ ಸಂತ ಶಿಶುನಾಳಿನ ಶ್ರೀ ಶರೀಫ ಸಂತ